ನಾನು ನಾಗರಾಜ್ ಸಿದ್ದರ್ ಶೇಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಾತಾಡ್ತಿರೋದು. ಈಗಾಗಲೇ ದರ್ಶನ್ ಅವರಿಗೆ ಏನು ಸುಪ್ರೀಂ ಕೋರ್ಟ್ ಏನು ಜಾಮೀನನ್ನು ಕೊಡೋದನ್ನು ತಡೆದು ಹಿಡಿಸಿದ್ದಕ್ಕೆ ರಮ್ಯಾ ಅವರನ್ನು ಏನು ಹೇಳಿಕೆ ಕೊಟ್ಟಿದ್ದಾರೆ, ನಮಗೊಂದು ಆಶಾಕಿರಣ ಉಡಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ. ರಮ್ಯಾ ಅವ್ರದ್ದು ಪಾಪ ಈಗಾಗಲೇ 13 ವರ್ಷದಿಂದ ಎಲ್ಲಿ ಹೋಗಿದ್ರು ನಮ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತೇನೆಂದರೆ ಅವರಿಗೆ ರಾಜಕೀಯದಿಂದ ಅಲ್ಲಿ ಓಡಿಸಾಕಿದ್ದಾರೆ ಮಂಡ್ಯ ಆ ಕಡೆಯಿಂದೆಲ್ಲ. ಮತ್ತೀಗ ಸಿನಿಮಾದಲ್ಲಿ ನೀರ್ದೋಸೆ ಆಗಿದ್ದಾರೆ, ಅವ್ರು ನೀರ್ದೋಸೆನೇ ಮಾಡ್ಕೊಂಡು ತಿಂತಾ ಇದ್ದಾರೆ ಗೊತ್ತಿಲ್ಲ. ಮನೆಯಲ್ಲಿ ನೀರ್ದೋಸೆ ಮತ್ತು ಸಂಭಾವನೆ ನಂಗೆ ಸೂಕ್ತವಾಗಿ ಸಿಗ್ತಾ ಇಲ್ಲ ಅಂದ್ಕೊಂಡು ಓಡೋದವ್ರು ಅವರು. ಈಗ ದಿಢೀರಂತ ಎದ್ದು ಬಂದಿದ್ದಾರೆ ಅವರು. ನಾವು ಮಳೆಗಾಲದಲ್ಲಿ ಅಳಂಬೆ ಹೇಳ್ತಿದ್ದಲ್ವ, ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲ ಮಶ್ರೂಮ್ ಅಂತ ಅಳಂಬೆ ಹೇಳ್ತೀವಲ್ಲ, ಆ ಥರ ಎತ್ಕೊಂಡು ಬಂದಿದ್ದಾರೆ ಅವರು. ಮತ್ತೇನು ಕೇಳಿದರೆ ಅವರಿಗೆ ಸುಪ್ರೀಂ ಕೋರ್ಟ್ ಏನು ಎಲ್ಲ ಒಂದು ಕೊಲೆ ಕೇಸನ್ನು ಎತ್ತಿಡಿದಿದೆ ಅನ್ನೋದು ಸುಪ್ರೀಂ ಕೋರ್ಟ್ ಅವರೇ ಕೇಳಬೇಕು. ಮತ್ತೇನಂದರೆ ಎಷ್ಟೋ ಜನರಿಗೆ ಅತ್ಯಾಚಾರ ಆಗಿ ಕೊಲೆಯಾಗಿದೆ ಹೆಣ್ಣುಮಕ್ಕಳದೆಲ್ಲ, ಅದೆಲ್ಲ ಸುಪ್ರೀಂ ಕೋರ್ಟ್ ಎತ್ತಿಡ್ತಿದೆಯಾ? ಮತ್ತು ಕಾವೇರಿ ನೀರು ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನಮಗೆ ಕರ್ನಾಟಕ ಮೋಸ ಮಾಡಿದ್ದು ನೆನಪಿರ್ಬೇಕು ಅವರಿಗೆ ಪಾಪ. ಅದೆಲ್ಲ ಗೊತ್ತಿಲ್ಲದೆ ಏನೋ ಒಂದು ಮತಿಭ್ರಮಣೆ ಆದಂತ ಮಾತಾಡ್ತಾ ಇದ್ದಾರೆ ಅವರು. ಮತ್ತು ಆ ಹುಚ್ಚ ಪ್ರಥಮ್ ಕೂಡ ಅದೇ ರೀತಿ ಧರಣಿ ಸತ್ಯಾಗ್ರಹ ಮಾಡ್ತಾನಂತೆ. ಒಂದು ಸಿನಿಮಾನೂ ತೆಗೆದಿಲ್ಲ, ಅವೇನು ತಾನು ಇಂಟರ್ನ್ಯಾಷನಲ್ ಫಿಗರ್ ಅನ್ನೋ ರೇಂಜಿನಲ್ಲೇ ಮಾತಾಡ್ತಾ ಇದ್ದಾನೆ. ಯಾಕಂದ್ರೆ ದರ್ಶನ್ ಬಗ್ಗೆ ಇಂಟರ್ನ್ಯಾಷನಲ್ ಆದಂಥ ನಾಯಕರು ಮಾತಾಡ್ತಾ ಇಲ್ಲ, ಅದ್ರ ಬಗ್ಗೆ ಇವೊಂದು ಪಬ್ಲಿಸಿಟಿ ತೊಗೊಳೋದಕ್ಕೆ ಮಾತಾಡ್ತಾ ಇದ್ದಾನೆ. ಮತ್ತು ಕೇಳಿದ್ರೆ ಅವರಿಗೆ ತಾನು ಉದಯೋನ್ಮುಖ ಪ್ರತಿಭೆ ಆಗಿರೋದ್ರಿಂದ ತಾನು ಬೆಳೆಯೋದು ಹೆಂಗಂತಲೇ ಗೊತ್ತಿಲ್ಲ ಅವನಿಗೆ. ಯಾಕಂದರೆ ಅವರು ಬೆಳೆಯೋದು ಹೆಂಗಂತ ಗೊತ್ತಿಲ್ಲ. ಹಳೆಯ ಒಂದು ಮರಕ್ಕೆ ಹಳೆ ಬೇರು ಹೊಸ ಚಿಗುರಿದ್ರೆ ಮಾತ್ರ ಚೆಂದ ಆ ಮರ. ನೀವು ಹೊಸ ಚಿಗುರಾಗಬೇಕು, ನೀವು ಬೇರೆ ಆಗೋಗ್ಬಿಟ್ರೆ ಆ ಹಳೆ ಬೇರೆ ಏನು ಮಾಡ್ತದೆ ಅಂದರೆ ಹೊಸ ಚಿಗುರನ್ನು 100 ಸರಿ ಬೇಕಾದ್ರೆ ಉಡ್ಸಾಗ್ತದೆ. ನೀನು ಚಿಗುರಾಗೋದನ್ನು ಕಲಿ, ಅದು ಬಿಟ್ಟು ನೀವು ಬೇರೆ ಆಗೋಕ್ಕಂತೂ ನಿನ್ನ ಹತ್ರ ಆಗೋದು ಇಲ್ಲ. ಅದು ನಿನ್ನ ಗಗನ ಕುಸುಮ. ಆ ಒಂದು ನಿಟ್ಟಿನಲ್ಲಿ ನೀ ಏನು ಮಾಡ್ತಾ ಇದ್ದಕ್ಕೆ ನಮ್ಮ ಅಭಿಮಾನಿಗಳಿಗೆ ನೀವು ಮೊದಲನೇದಾಗಿ ಕ್ಷಮೆ ಯಾಚಿಸ್ಬೇಕು. ಯಾಕಂದರೆ ನೀವು ಫಸ್ಟಿಗೆ ಕಾಲು ಕೆದ್ಕೊಂಡು ಜಗಳಕ್ಕೆ ಬಂದಿರೋದು ನೀನು. ಯಾಕಂದರೆ ಲಾಠಿ ತೊಗೊಂಡು ಓಡಿಸ್ತೆ, ಅದೆಲ್ಲ ನಿಂಗೆ ನೈತಿಕ ಹಕ್ಕು ಇಲ್ಲ ಮಾತಾಡೋದಕ್ಕೆ. ಮತ್ತು ವ್ಯಕ್ತಿಗತವಾಗಿ ಅವ್ರ ವಿಷಯದಲ್ಲೆಲ್ಲ ನೀನು ಮಾತಾಡೋದು, ನೀನು ಅಷ್ಟು ದೊಡ್ಡ ಲೀಡರು ಅಲ್ಲ. ನೀವೊಂಥರ ನಮ್ಮ ಪುಸ್ತಕದ ಲೆಕ್ಕಕ್ಕೆ ಇಲ್ಲ. ನೀನೇನು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಿಟ್ಕೊಂಡು ಹೋದ್ರೆ ನಮಗೇನು ಅದು ಏನು ಪರಕ್ಕೂ ಬೀಳೋದಿಲ್ಲ, ನಮಗೇನು ಇದೂ ಆಗೋದಿಲ್ಲ. ಆ ನೀವು ಮೊದಲೇ ಮುಖ ತಗೊಂಡು ಮನೆಗೆ ಹೋಗು. ಮತ್ತೇನೆಂದರೆ ವಿಶೇಷವಾಗಿ ಗೌರವ ಕೊಟ್ಟು ಹಳೆಯ ಕಲಾವಿದರಿಗೆ ಗೌರವ ತಗೊಳ್ಳೋದನ್ನು ಕಲಿ. ಯಾಕೆ ಕೇಳಿದರೆ ಅವ್ರ ತಂದೆಯರು ಕೂಡ ಕಲಾವಿದರೆ. ಮತ್ತೇನಂದರೆ ಅವರು ಕೂಡ ಅದು ಭಾಳ ಸಿನಿಮಾನ ಕೊಟ್ಟಿದ್ದಾರೆ, ಭಾಳ ಜನರಿಗೆ ಗಳಿಸಿದ್ದಾರೆ. ನೀ ಏನು ಗಳಿಸಿದ್ಯಪ್ಪ? ನೀ ಏನು ಪುಕ್ಕಟ್ಟೆ ಪಬ್ಲಿಸಿಟಿಗೆ ಮತ್ತು ರಮ್ಯಾ ಥರನೇ ಒಂದೇ ಸರಿ ಎದ್ದು ಬರುವಂಥದ್ದು, ನಿನಗೆ ಆ ಥರ ಪಬ್ಲಿಸಿಟಿನೂ ಕೂಡ ಸಿಗಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವರು ಫ್ಯಾನ್ಸ್ ಬಗ್ಗೆ ಮಾತಾಡಿರೋದಾಗಿರ್ಬೋದು, ಅದನ್ನು ನೀನೇ ಕ್ಷಮೆ ಯಾಚಿಸಬೇಕು ಜನರ ಮುಂದೆ. ಯಾಕಂತೇಳಿ ನಾವು ಕೂಡ ಏನು ಆರ್ಡಿನರಿ ಅಲ್ಲ, ನಾವು ಹೋರಾಟಗಾರರೇ. ಮತ್ತೇನಾದ್ರೆ ನಾನು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿ ಮತ್ತು ಕುಮಟಾ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ. ನಾನು ಕೂಡ 20 ವರ್ಷದಿಂದ ಸಕ್ರಿಯವಾಗಿ ಹೋರಾಟದಲ್ಲಿದ್ದೀನಿ. ಆದರೆ ನೀನು ಒಂದು ಬಾಯಿ ಮಾತನ್ನು ಅವ್ರು ಏನು ಕಿತ್ಕೊಳ್ಳೋಕ್ಕಾಗಲ್ಲ, ಇದು ಇಲ್ಲ, ಅದೆಲ್ಲ ಮಾತಾಡೋಕ್ಕೆ ನೈತಿಕ ಹಕ್ಕು ನಿನಗಿಲ್ಲ. ಅವ್ರು ನಿಜೇನು ಹೇಳ್ತಾ ಇದ್ದೀನಿ.